Welcome to our YouTube channel. ಲೆಫ್ಟ್ ಗೆ ಹೋಗು. ಚೆನ್ನಾಗಿದೆ ಅಲ್ವಾ? ಡಿ.ಡಿ ಹಿಲ್ಸ್ ತರಾನೇ. ನಾವು ನಮ್ಮ ರೂಮ್ಮೇಟ್ಸ್ ಎಲ್ಲ ಒಂದ್ಸಲ ಆಟೋದಲ್ಲಿ ಬಂದಿದ್ವಿ. ಅವಾಗ ಇನ್ನೂ ಇಷ್ಟೊಂದು ಇಂಪ್ರೂವ್ ಆಗಿರಲಿಲ್ಲ. ಬಸ್ ಬರ್ತಿದೆ ಸೈಡಿಗೆ. ಯಪ್ಪ ಇಷ್ಟ ಹತ್ರ ಬರ್ತಾರೆ. ಟೂ ವೀಲರ್ಗಳಿಗೆ 10 ರೂಪೀಸ್ ಚಾರ್ಜ್ ಮಾಡ್ತಿದ್ದಾರೆ. ಶಿಂಟು, ನೀನು ಇಷ್ಟು ಮೆಟ್ಲು ಹತ್ಬೇಕು. ನಾನು ಇವಾಗ ಸ್ಟೆಪ್ಸ್ ಹತ್ತೀನಿ ಬಾ. ನೀನು ನನ್ನ ತಗೊಳ್ಬೇಕು ಹತ್ತಕ್ಕಾಗಲ್ಲ. ಸಜ್ಜು ಇದೆ ಅಂತ ಕೌಂಟ್ ಮಾಡ್ಕೊಂಡ? ಕೌಂಟ್ ಮಾಡ್ತಾ ಇದ್ದೀನಿ. ನಿಜವಾಗ್ಲು ಒಂದು 30 ಸ್ಟೆಪ್ ಹತ್ತಿದ್ದೀವಿ. ಇನ್ನು ಅಷ್ಟೇನಾ? ಇನ್ನು 420 ಹತ್ಬೇಕು. ಏನಿಲ್ಲ, ಹತ್ರನೇ ಇದೆ ಅನಿಸ್ತಿದೆ ನನಗೆ. ಯಾಕೋ ಇವಾಗ ಹೋಗ್ಬೇಕು. ತುಂಬ ಬಿಸಿಲು ಬಂತು. ಇವಾಗ ಹೋಗ್ಬೇಕಾದ್ರೆ ದೂರ, ಬರ್ಬೇಕಾದ್ರೆ ಬೇಗ ಬರ್ಬೋದು. ಹೌದಾ? ನಡಿ. ಬೈಕಲ್ಲಿ ಕೂಡ ಹೋಗ್ಬೋದಂತೆ ಟಾಪ್ವರೆಗೂ. ಬೈಕಲ್ಲಿ ಆ ಕಡೆ ಸೈಡಿಂದ ಬ್ಯಾಕ್ ಸೈಡಿಂದ ಹೋಗ್ಬೋದು. ಆಮೇಲೆ ಹೋಗೋದು. ಫಸ್ಟ್ ಹತ್ಬಿಟ್ಟು ಮತ್ತೊಂದು ಸಲನಾ? ಬೈಕಲ್ಲೇ ಸುಸ್ತಾಗ್ತೀನಿ. ನಡಿ. ಎಷ್ಟೊಂದು ದಿವಸ ಐತತ್ತೆ. ಹೋಗು, ಸಣ್ಣ ಆಗ್ತೀಯ. ಇರೋದೇ ಸಣ್ಣ ಸಾಕು, ಸ್ಲಿಮ್ ಆಗಿದೆ. ಇಲ್ಲ, ನೀನೇನು ಇಲ್ಲಿ ಕುಂತಿದ್ಯಾ? ಆಗ್ಲೇ ಸುಸ್ತಾಯ್ತಾ? ಮತ್ತೇನು ಕುಂತಿದ್ಯಾ? ಅದು ನೋಡ್ಕೊಂಡು ಕುಂತಿದ್ಯಾ? ಓಕೆ. ಫಸ್ಟ್ ಇವಾಗ ಇದು ಹತ್ತು. ಸೈಡಿಂದ ಹತ್ತು. ಸೈಡಿಂದ ಹತ್ತಿದ್ರೆ ನೀನು ಹಂಗೆ ಜಾರ್ಕೊಂಡು ಹೊಂಟೋಗ್ತೀಯ. ಮೇಲಿರಬೇಕು. ಯಾವುದು ಇದ್ದ? ಯಾ ಅಲ್ಲೇ ಬೋರ್ಡ್ ಹಾಕಿದಾರಲ್ಲ. ಮೆತ್ತಗೆ ಅತ್ತೆ. ಆಮೇಲೆ ನೀನು ತಲೆ ಸುತ್ತ ಬಿದ್ದರೆ ನಾನು ಎತ್ಕೊಂಡು ಹೋಗೋಕ್ಕಾಗಲ್ಲ. ಎತ್ಕೊಂಡು ಹೋಗೋ ಶಿಂಟು. ನಾನೇ ಎತ್ತಕ್ಕಾಗ್ತಿಲ್ಲ. ಇದ್ಯಾವುದೋ ಟೆಂಪಲ್ ಥರ ಐತೆ ಸಣ್ಣದಾಗಿ. ಈ ಕಡೆ ದಾಟಕ್ಕೆ ಹಾಂ. ಎಷ್ಟು ಹತ್ತಿದೀವಿ ಗೊತ್ತಾ? ಅಲ್ಲೆಲ್ಲ ಚಿಕ್ಕ ಚಿಕ್ಕ ಇಷ್ಟು ಹತ್ತಿದೀವಿ. ಚಿಕ್ಕ ಚಿಕ್ಕ ಸ್ಟೆಪ್ಸ್ ಇತ್ತು. ಎಲ್ಲಿ? ಅಲ್ಲಿ ಇಲ್ಲಿ ಜಾಸ್ತಿ ಇದಾವೆ. ಇಲ್ಲಿ ದೊಡ್ಡ ದೊಡ್ಡ ಸ್ಟೆಪ್ಪು. ಅಲ್ಲಿ ಬೇಗ ಕಾಲಿಡ್ಬೋದಾಯಿತು. ಇಲ್ಲಿ ಎತ್ತರ. ವಾಟರ್ ಬಾಟ್ಲಿ ತರಬೇಕಿತ್ತಲ್ವಾ? ಬಾ, ಮಜಾ ಇರುತ್ತೆ. ಫ್ಯಾಮಿಲಿ ಜೊತೆಗೆ ಒಂದ್ಸಲ ಬರಬೇಕು ಅಲ್ವಾ? ಫ್ಯಾಮ್ ನನಗೆ ಹತ್ತಕ್ಕೆ ಬಾರ. ಅದರಲ್ಲೂ ಈ ಏರ್ ಕ್ಲಿಪ್ ಬೇರೆ ನನಗೆ ತಗ್ಲಾಕಿದೆ. ಚೆನ್ನಾಗಿರುತ್ತೆ. ಇಲ್ಲಿ ಏರ್ ಕ್ಲಿಪ್ಪು, ಈ ಕಡೆ ಒಂದು ಸ್ಪೆಕ್ಸು, ಕೈಯಲ್ಲಿ ಮೊಬೈಲು. ಇದು ಬೇರೆ ವೆಯ್ಟ್ ಆಗ್ಬಿಟ್ಟೈತೆ. ನಾನು ಬೈಕಲ್ಲಿ ಹೋಗೋಣ ಅಂತ ಬಂದು ಸ್ಟಾರ್ಟಿಂಗು, ಆದರೆ ನೋಡಿದ್ರೆ ಎಷ್ಟೊಂದು ದಿವಸ ಆಗಿದ್ದೆಲ್ಲ ಹತ್ಬಿಟ್ಟು ಅಂದ್ಬಿಟ್ಟು ಸ್ಟೆಪ್ಸ್ ಹತ್ತುತ್ತಾ ಇದ್ದೀನಿ. ಏನಾಗಲ್ಲ, ಹತ್ಬೋದು. ಇಲ್ಲೇನು ನೀರಿದೆ, ಮಳೆ ನೀರು ಅನಿಸುತ್ತಲ್ಲ. ಇನ್ನೇನು ಹತ್ತೋದ್ವಿ. ಇನ್ನೇನು ಇಲ್ಲಿದೆ ಆಗಲ್ಲ. ಇನ್ನೊಂದು 50 ಇದ್ದಾವೆ ಅಷ್ಟೇ ಅಲ್ವಾ? 50 to 100 ಮೆಟಲ್ ಇದಾವೆ ಅಷ್ಟೇ. 100 ಮತ್ತೆ 100?
ಚಿಂಟು ಫೋನ್ ಇಟ್ಕೊಳಕ್ಕಾಗ್ಲಾರ್ದು ನನಗೆ ಕೊಟ್ಟಿದ್ದಾನೆ. ಫೋನ್ ಇಟ್ಕೊಳಕ್ಕಾಗ್ದಲೇ ಅಲ್ಲ, ಸ್ವಲ್ಪ ದೂರ ನೀನು ಹಿಡ್ಕೊಂಡು ನಡಿ ಅಂತ ಕೊಟ್ಟಿರೋದು. ಅವಾಗಿಂದ ಈ ಕಂಬಿನಂತೂ ಹಿಡ್ಕೊಂಡು ಹತ್ತುತ್ತಿದ್ದೆ. ಅದಕ್ಕೆ ಏನು ಕೇಳತ್ತ, ನೀನು ಹೀಲ್ ಸ್ಲೀಪರ್ ಹಾಕೊಂಬಂದಿದ್ಯಾ ಅದಕ್ಕೆ ಅಲ್ವಾ, ಅದಕ್ಕೆ ಹತ್ತಕ್ಕಾಗ್ತಾ ಇಲ್ಲ. ಅಲ್ಲೇ ಬಿಟ್ಟು ಬರಬೇಕಾಗಿತ್ತು ಬೈಕ್. ಮತ್ತೆ ಬಿಚ್ಬಿಟ್ಟು ಕೈಯಲ್ಲಿ ಇಟ್ಕೊಂಡು ಬರಲ್ಲ. ಇನ್ನೇನು ಹತ್ತಿದ್ದೆ ಆಗೋಯ್ತು ಹತ್ತು. ಈ ಹುಳ ತೆಗೆದ ಮೇಲೆ ಹಾಕ್ಬಿಟ್ರೆ. ನಂಗೆ ಹುಳ ಅಂದರೆ ತುಂಬ ಭಯ. ಯಾಕೆ? ಅವು ಕಡಿತಾವೆ, ಚುಚ್ಚುತ್ತಾವೆ. ಎಷ್ಟೊಂದು ದಿವಸ ಆದಮೇಲೆ ಮುಖದಲ್ಲಿ ಸೆಕೆ ನೀರು ಹತ್ತಿ ಸೆಕೆ ನೀರು ಬರುತ್ತೆ. ಈ ಥರ ಹತ್ಬಿಟ್ಟು ಸೆಕೆ ನೀರು. ನೋಡಿ ಎಷ್ಟೆಷ್ಟು ಹೌದಾ? ಇನ್ನೇನು ರೀಚ್ ಆಗಿಬಿಟ್ಟಿದ್ಯಾ? ನೋಡಿ ಹೋಗು. ಹಾಂ, ಕ್ಲಿಪ್ ಕೊಡು, ಮೇಲಕ್ಕೆ ಕೊಡ್ತೀನಿ ಹೇರ್ಸ್. ಹ್ಞೂ ಗೈಸ್, ಆಲ್ರೆಡಿ ಬಂದಿದ್ದೀವಿ. ಸ್ಟಾರ್ಟಿಂಗ್ ನಾನು ಎಂಟ್ರೆನ್ಸ್ ಎಲ್ಲ ಬಂದ ತಕ್ಷಣ ಇಲ್ಲಿ ಯಾರೋ ತುಂಬ ಜನ ಕುಂತ್ಕೊಂಡಿರೋದು ನೋಡಿಬಿಟ್ಟು ಸ್ಟಾರ್ಟಿಂಗ್ ಒಬ್ಬರು ಕಾಣಿಸಿದ್ರು. ಅಲ್ಲಿ ಯಾರೋ ಕುಂತ್ಕೊಂಡು ಏನೋ ಮಾಡ್ತವ್ರೆ ಅಂತ ನೋಡಿದರೆ ಎಲ್ಲ ಸ್ಟ್ಯಾಚ್ಯೂಗಳು. ಈ ಥರ ಎಲ್ಲ ಚೆನ್ನಾಗಿ ಮಾಡಿದಾರಲ್ವಾ? CC ಕ್ಯಾಮ್ರಾ ಎಲ್ಲ ಹಾಕ್ಬಿಟ್ಟಾರೆ. ನೈಟ್ ಹೊತ್ತು ಮೇ ಬಿ ಲೈಟಿಂಗ್ಸ್ ಹಾಕ್ತಾರೆ ಅನ್ಕೊತೀನಿ ಇದೆಲ್ಲ. ಇಲ್ಲೇನೋ ಚೆನ್ನಾಗಿ ಮಾಡಿದ್ದಾರೆ ಇದೆಲ್ಲ. ಹಾಂ, ಅಂದರೆ ಬುದ್ಧದ್ದು ಏನೋ ಸ್ಟೋರಿ ಕೇಳ್ಕೊಂಡು ಕೂತ್ಕೊಳ್ಳೋ ಥರ ಕುಂತಿದ್ದಾರೆ ಅಲ್ವಾ ಸ್ಟ್ಯಾಚ್ಯೂಗಳು. ಬೈಕ್ ತಗೊಂಡು ಬಂದರೆ ಆ ಕಡೆ ಸೈಡ್ ಅಲ್ಲಿದೆ. ಓ ಅಲ್ಲ, ಆ ಕಡೆ. ಚೆನ್ನಾಗಿತ್ತಲ್ಲ. ಇಲ್ಲೊಂದು ಅವಾಗ ಬಂದಾಗ ಒಂದು ಏನು ಬಾವಿ ಥರ ಇತ್ತು. ಇಲ್ಲ. ಹಾಂ, ಅಲ್ಲೇ ಅದೇ ಅನಿಸುತ್ತೆ. ಬಾವಿ ಅಲ್ಲ, ಕೆರೆ. ಕಟ್ಟೆ. ಏನು ಕಟ್ಟೆ? ಫುಲ್ಲು ಶೆಕೆ. ನಾವು ಬಂದಾಗೇನೆ ಬಿಸಿಲು ಬಂದ್ಬಿಡ್ತು. ಇವಾಗ ಬಿಸಿಲು ಹೋಗೈತೆ. ಹತ್ಬೇಕಾದ್ರೆ ಬಿಸಿಲು ಬಂದಿದ್ದು. ಇವಾಗ ಬಿಸಿಲು ಹೋಗಿದೆ ಒಂಚೂರು. ಸುತ್ತ ಕೂಡ ಇದೆ. ಫುಲ್ ಸುತ್ತ ಇದೆ. ಸ್ಟ್ಯಾಚ್ಯೂಗಳು ಚೆನ್ನಾಗಿದೆ. ನನಗಂತೂ ಫುಲ್. ಅದು ಆರ್ಟಿಫಿಷಿಯಲ್ ಅಲ್ವಾ? ಟ್ರೀ ಕೂಡ ಆರ್ಟಿಫಿಷಿಯಲ್. ಅಲ್ಲೊಂದು ಜಿರಾಫೆ ಇದೆ, ಪ್ರಾಣಿಗಳು ಇದಾವೆ. ಒಳಗಡೆ ಬಂದರೆ ಸ್ಟ್ಯಾಚ್ಯೂ ಅನಿಮಲ್ಸ್ ಚೆನ್ನಾಗಿದೆ ನೋಡಿಲಿ. ಹತ್ತೋಗಂಗಿಲ್ಲ ಅಲ್ವಾ? ಆನೆ. ಎಲ್ಲಿ? ಇಲ್ಲಿ. ಆನೆ, ಸಿಂಹ, ನನ್ನ ಫೇವ್ರೇಟ್ ಅನಿಮಲ್ ಅದು. ಹಾಂ, ಆನೆ, ಸಿಂಹ, ಜಿರಾಫೆ. ನಾವು ಲಾಸ್ಟ್ ಟೈಮ್ ಬಂದಾಗ ಇವೆಲ್ಲ ಇರಲಿಲ್ಲ. ಈ ಥರ ವ್ಯೂಸ್ ಇದೆ. ಬಾ ಹೋಗೋಣ. ನೆಕ್ಸ್ಟ್ ಅಲ್ಲಿ ಏನೋ ಇದೆ, ಅಲ್ಲಿ ಹೋಗ್ಬೇಕು. ಅಲ್ಲಿ ಟೆಂಪಲ್ ಅನ್ಸುತ್ತೆ ಇದು. ಹೋಗೋಣವಾ? ಹಾಂ ಬಾ. ಚಿಕ್ಕಮೂರ್ತಿ ಅಲ್ಲೊಂದು ಬುದ್ಧ. ಅದು ಬುದ್ಧ ಅಲ್ವಾ? ಗೊಮ್ಮಟೇಶ್ವರ ಅಂತಿದ್ದೀನಿ ಅವಾಗಿಂದ. ಬುದ್ಧ ಅದು. ಇದು ಬುದ್ಧ. ಗೊಮ್ಮಟೇಶ್ವರ ಅದು ಅಲ್ಲ ಐತೆ. ಅದು ಗೊಮ್ಮಟೇಶ್ವರ. ಆ ಕಡೆ ಸೈಡ್. ಅದು ಕರೆಕ್ಟ್ ಹೇಳ್ದೆ. ಕನ್ಫ್ಯೂಸ್ ಆಗಲ್ವಾ? ಬುದ್ಧ ಗೊಮ್ಮಟೇಶ್ವರ ಎರಡು ಒಂದೇ ತಾನೇ? ಹಾಂ, ಎರಡು ಒಂದೇ ತಾನೇ. ನಿನಗೆ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ಎಷ್ಟೊಂದು ಜನ ಇದ್ದಾರೆ. ತಗೋ. ಡೊನೇಷನ್ ಮಾಡ್ತೀಯ ಏನಾದರೂ? ಡೊನೇಷನ್ ಮಾಡೋದಿಲ್ಲ. ಇಲ್ಲಿ ಒಳಗಡೆ ಯಾರೂ ಇಲ್ಲ ಅಂತ ಅಂದ್ಕೊಂಡೆ. ಇಲ್ಲಿ ಒಳಗಡೆ ಯಾರೂ ಬಂದಿಲ್ಲ, ಆ ಕಡೆ ಸೈಡ್ ಹೋಗಿದ್ದಾರೆ ಅಂದ್ಕೊಂಡೆ. ಇಲ್ಲಿದ್ದಾರೆ. ಒಳಗೆ ಹೋಗ್ಬೋದಾ? ಹಾಂ, ತುಂಬ ಶೆಕೆ ಆಗ್ತಿದೆ. ನಿನ್ನ ಫ್ಯಾನ್ ಇದೆಯಲ್ಲ ಕೈಯಲ್ಲಿ,
ಅದಕ್ಕೆ ನಾನು ಕಚ್ಚಿಫ್ ಬಿಟ್ಟು ಬರಲ್ಲ. ಅದ್ರ ಬದಲು ನಾನು ಹಿಂಗೆ ಹೋಗೋಣ, ಹಿಂಗೆ ಹೋಗೋಣ. ನಡಿ. ಮುನಿಗಳ ಚರಣ ಪಾದದಲ್ವಾ ಅದು ಗುರುತು? ಪಾದದ ಗುರುತು. ಹ್ಞೂ. ಲಾಸ್ಟ್ ಟೈಮ್ ಬಂದಾಗ ಇವು ಯಾವ ನೋಡೇ ಇಲ್ಲ ನಾವು. ಇಲ್ಲಿವರೆಗೂ ಬಂದಿದ್ದಾನೆ ಲಾಸ್ಟ್ ಟೈಮ್. ಅಲ್ಲೊಂದಿದೆ ಕೆರೆ ಥರ ಇತ್ತಲ್ಲ, ಅಲ್ಲಿವರೆಗೂ ಬಂದಿದ್ದೆ. ಒಳಗೆ ಹೋಗ್ಬೋದಾ? ನಾನು ಫಸ್ಟ್ ಕೈ ಮುಗ್ದೋಗ್ತೀನಿ. ಅವನಕ್ಕೆ ನನಗೆ ಭಯನೇ ಆಗುತ್ತೆ, ಯಾರೂ ಇಲ್ಲ ಇಲ್ಲಿ. ಟೆಂಪಲ್ ಎಲ್ಲ ಚೆನ್ನಾಗಿದೆ ಇಲ್ಲಿ. ಏನು ದೇವರು? ಪೂಜೆ ಮಾಡಿ ಬಿಟ್ಟು ಹೋಗಿರ್ತಾರೆ. ಹೌದಲ್ಲ? ಯಾಕಂದರೆ ಜನ ಬರ್ತಾನೆ ಇರ್ತಾರಲ್ಲ. ಭಯ ಆಗುತ್ತೆ. ಯಾಕೆ? ನನಗೆ ಏನೋ ಗರ್ಲ್ ದೇವ್ರು ನೋಡಿದ್ರೆ ಫುಲ್ ಭಯ ಆಗುತ್ತೆ. ಹೇರ್ ಸ್ಟೈಲ್ ಸರಿ ಮಾಡ್ಕೊಂಡು ಕುಂತಿದ್ದಾಳೆ ಈಗ. ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ದರೆ ಮಳೆ ಬರುತ್ತೆ. ಬರಲಿ, ಚೆನ್ನಾಗಿರುತ್ತೆ ಅವಾಗಿನ ಥರ. ಓಕೆನಾ? ಹ್ಞೂ ಓಕೆನಾ? ಓಕೆ. ಹೇಳ್ತೀನಿ. ಎಲ್ಲಿ ಹಿಡ್ಕೊಂಡಿದ್ದೆ ಟ್ರೈಪಾಡ್ಸ್ ಎಲ್ಲ? ಜೋಬಲ್ಲಿ. ಹ್ಞೂ. ಖರ್ಚೀಫ್ ಕ್ಯಾರಿ ಮಾಡೋದೇ. ಕುತ್ಕೋ, ಒಂದೆರಡು ಫೋಟೋಸ್ ತಗೊಳ್ಳೋಣ. ಓಕೆ, ಹೋಗೋಣ. ಫೋಟೋ ತೆಗೆದು ವೀಡಿಯೋ ಮಾಡ್ದ? ಎರಡು. ನಾನು ವಿಡಿಯೋದಲ್ಲೇ ಸ್ಕ್ರೀನ್ಶಾಟ್ ತಗೊಂತೀನಿ. ಅದೊಂಥರ ಚೆನ್ನಾಗಿ ಬರುತ್ತೆ ಗೊತ್ತಾ? ಹಾಂ, ನೀರು. ಹ್ಞೂ, ಕುಡಿಯೋ ನೀರಿದೆ. ಬಾ ಕುಡಿಯೋಣ. ಫುಲ್ಲು ಬಾಯಾರಿಕೆ ಆಗಿಬಿಟ್ಟಿದೆ ನಮಗೆ. ಮತ್ತೆ ಕೆಳಗೋಗಿ ಕುಡಿಬೇಕು ಅಂದ್ಕೊತಿದ್ದೆ. ನಾ ಆವಾಗಲೇ ವಾಟರ್ ಬಾಟಲ್ ತೊಗೊಂಬರ್ಬೇಕಂತ ಹೇಳ್ತಾ ಇದ್ದೆ. ಇಲ್ಲೇ ನೀರಿಗೆ ಬಿಟ್ಟಿದ್ದಾರೆ ಈಸಿ ಆಗಲಿ ಅಂತ. ನಾನು ನೋಡೇ ಇರಲಿಲ್ಲ ಆವಾಗಿಂದ. ನೀರು ಬರುತ್ತಾ? ಬರುತ್ತೆ ನೀರು. ಫುಲ್ ಎನರ್ಜಿ ಡ್ರಿಂಕ್ ಈಗ. ಚೆನ್ನಾಗಿದೆ ನೀರು. ಹ್ಞೂ, ಫಿಲ್ಟರ್ ವಾಟರೇ ಅಲ್ಲ. ಫಿಲ್ಟರ್ ವಾಟರೇ ಕೇಳೋದಿಲ್ಲ. ತಗೋ, ಚೆನ್ನಾಗಿ ಬಂದ. ಹಿಂಗಸಿಂದ ಡೈರೆಕ್ಟ್ ಹೊರಗೆ ಇವಾಗಿನ ಮಳೆ ಬರಂಗಾಗಿತ್ತು ಆಗಲೇ. ತಗೊಬೇಕು, ಅಲ್ಲಿಗೆ ಹೋಗ್ಬೇಕು. ಮತ್ತೆ ಹಿಂಗೆ ಬೇಡ, ಮತ್ತೆ ಹಂಗಸಿಂದ ಬೇಡ. ಇವಾಗಿನ ಮಳೆ ಬರಂಗಾಗಿತ್ತು, ಆಗಲೇ ಬಿಸಿಲು ಬರ್ತೈತೆ. ಒಂದೊಂದು ನಿಮಿಷಕ್ಕೂ ವೆದರ್ ಚೇಂಜ್ ಆಗ್ತದೆ. ವೈಟ್ ಕಲರ್ ಬೇಡ ಈ ಥರ ಮಾಡಿರೋದು. ಯಾಕೆ? ತೋರಿಸು ಈ ಕಡೆ. ಏನಕ್ಕಂದ್ರೆ ಫುಲ್ ಬಿಸಿಲು ಬಂದಾಗ ಈ ವೈಟ್ ಪೇಂಟಲ್ಲಿ ನಡ್ಕೊಂಡು ಹೋದ್ರೆ ಅವಾಗ ತಣ್ಣಗಾಗುತ್ತಾ? ಅಷ್ಟೊಂದು ಬಿಸಿ ಇರಲ್ಲ. ವೈಟ್ ಹಚ್ಚಿರ್ತಾರಲ್ಲ, ಇದಕ್ಕೇನೋ ಅಂತಾರ. ಎಲ್ಲಿ ನೋಡೋಣ? ನೋಡಬೇಕಂದ್ರೆ ಆ ಕಡೆಗೆ ಹೋಗಿ ಈ ಕಡೆಗೆ. ಇಲ್ಲಿ ಬಂದರೆ ಬಿಸಿ ಇದೆ, ಈ ಕಡೆ ಬಂದರೆ ತಣ್ಣಗಿದೆ. ಅದಕ್ಕೆ ವೈಟ್. ಇದೆಲ್ಲ ಯಾವಾಗ ತಿಳ್ಕೊಂಡೆ? ನಾನೊಂದ್ಸಲ ಎಲ್ಗೋ ಹೋಗಿದ್ವಿ ಟ್ರಿಪ್ಪಿಗೆ. ಅದ್ಯಾವುದೋ ದೇವಸ್ಥಾನ ಪೂರ್ತಿ ಹಿಂಗೆ ಬೆಳೆದಿದ್ರು. ಸೊ ಹಂಗಾಗಿ ಇನ್ನೆಲ್ಲ ಮಾಡಿದ್ನಲ್ಲ, ಈ ಥರ ಇನ್ನೂ ಇರುತ್ತಲ್ಲ ಅಂತ ಹಂಗೊಂದಿದೆ. ಇಲ್ಲೊಂದು ಟೆಂಪಲ್ ಇದೆ. ಎಲ್ಲಿ? ಇಲ್ಲಿ ಕ್ಷೇತ್ರ ಪಾಲ. ಕ್ಷೇತ್ರಪಾಲ ಅಂತ ಇದೆ. ಅಂದರೆ ದೇವ್ರ ಹೆಸರು ಇರಬೇಕು. ಒಳಗೆ ಹೋಗಲ್ವ? ಭಯ ಆಗುತ್ತಾ? ಹಾಂ, ದೇವಸ್ಥಾನಕ್ಕೆ ಹೋಗಿ ಭಯ. ಏನಕ್ಕಂದ್ರೆ ನನಗೆ ಭಯ ಆಗುತ್ತಂದರೆ, ಈಗ ಒಂದೊಂದು ಸಲ ಯಾರು ಇರ್ಲಿರೋ ಪ್ಲೇಸಲ್ಲಿ ನಾನು ಹೋದ್ರೇ ಭಯ ಆಗುತ್ತೆ. ತುಂಬ ಜನ ಇದ್ದರೆ ಓಕೆ ಹೋಗ್ತೀನಿ, ಒಬ್ಬೊಬ್ಬರೇ ಹೋಗ್ಬೇಕಂದ್ರೆ ಭಯ ಆಗುತ್ತೆ. ಒಳಗಡೆ ಹೋಗ್ಬಿಟ್ಟು ಇವಾಗ ಮತ್ತೆ ಇಲ್ಲೇ ವೆದರ್ ಚೆನ್ನಾಗಿದೆ ಅಂತ ರೌಂಡ್ ಹೊಡಿತಾ ಇದೆ. ನೋಡಿ, ಇಲ್ಲೂ ಕೂಡ ಹಾಕಿದ್ದಾರೆ ವೈಟ್. ಇಲ್ಲಿ ಬಿಸಿನೇ ಇಲ್ಲ. ಇಲ್ಲಿಗೆ ಬಂದರೆ ಒಂಚೂರು ಬಿಸಿ ಇರುತ್ತೆ, ಕಾಲು ಸುಡುತ್ತೆ. ಇದ್ರ ಮೇಲೆ ನಡಿಬೇಕಾದ್ರೆ ಫುಲ್ ತಣ್ಣಗಿದೆ. ನನಗೆ ಗೊತ್ತೇ ಇರಲಿಲ್ಲ, ಇವಾಗ ನನ್ನಷ್ಟು ತಿಳ್ಕೊಂಡಿಲ್ಲ. ಹಾಂ, ತಡ್ಕೊಂಡು ಹಿಂಗೆ ಸ್ವೆಟ್ ಆಗಿದೆ, ಒರೆಸ್ತೀನಿ. ನನಗೂ ಗೊತ್ತಿತ್ತು ನೀನು ಹೇಳಲಿ ಅಂತ ಸುಮ್ಮನೆ ಇದ್ದೆ ನಾನು.
ಇಲ್ಲಿ ಒಳಗಡೆ ಹೋಗ್ಬೋದು ಅನ್ಸುತ್ತೆ ಬೀಗ. ಹೋಗಂಗಿಲ್ಲ. ಹೋಗಂಗಿರ್ಬೇಕಿತ್ತಲ್ವಾ? ಹೋಗ್ಬೋದು ಅನ್ಸುತ್ತೆ, ನಾವು ಹೋಗಂಗಿಲ್ಲ. ಇಲ್ಲಿ ಬ್ಯಾಕ್ ಸೈಡ್ ನೋಡಿ, ಅಲ್ಲಿ ಕೆರೆ, ಮೈದಾಳ ಕೆರೆ ಅಲ್ಲಿ. ಯಾವ್ದದ? ಅದೇ ಮೈದಾಳ ಕೆರೆ. ಫಿಶ್ ಎಲ್ಲ ಹಿಡ್ಕೊಂಬರ್ತಾರಲ್ಲ ಅಲ್ಲೇ. ಹಾಂ, ಹಿಡ್ಕೊಂಡೋಗೋಣ ಒಂದೆರಡು. ಅಲ್ಲಿ ನೋಡು ಬೈಕ್ ಬರೋಕ್ಕೂ ಜಾಗ ಇದೆ. ಹಂಗೆ ಹಂಗಾಸ್ ಹೋಗಿ ಹಂಗಾಸಿಂದ ಬ್ಯಾಕ್ ಸೈಡ್ ಇತ್ತಲ್ಲ. ಅಲ್ಲಾರು ಬೆಟ್ಟ ಹತ್ತಿದ್ದಾರೆ ನಾನು. ಬೆಟ್ಟ ಹತ್ತಿ ಆಗ್ಲೇ ಕುಂತ್ಕೊಂಡಿದ್ದಾರೆ ಅವ್ರು. ಬಿಸಿಲ ಮಂಜಿರೋದು ಆ ಕಡೆ ಸೈಡು. ಬಿಸಿಲು ಅನ್ಸುತ್ತಲ್ವ? ಮೋಸ್ಟ್ಲಿ ಚೆನ್ನಾಗಿದಲ್ಲ, ಫುಲ್ ಗ್ರೀನರಿ. ಫುಲ್ ಗ್ರೀನರಿ ಇದೆ ಆ ಕಡೆ ಸೈಡು. ನಾನು ಕೇಳಿದ್ದು ಆ ಕಡೆ ಸೈಡ್ ಬಿಸಿಲಲ್ವಾ ಅದು. ಕೆಳಗಡೆ ಬೇಗ ಇಳ್ಬಿಡ್ಬೋದು ಬಾ. ನಾನು ಶೂನೇ ಮರ್ತೋಗ್ತಾ ಇದ್ದೀನಿ. ಏನು ಕೈಯಲ್ಲಿ ಹಿಡ್ಕೊಂಡ? ಇಲ್ಲಾಂದ್ರೆ ಜಾರುತ್ತೆ ಸ್ಲಿಪ್ಪರ್ ಹಾಕೊಂಡ್ರೆ. ಮೆಟ್ಲು ಮೇಲೆ ಹೋಗ್ಬೋದಲ್ಲ? ಹಿಂಗೆ ಸೈಡ್ ನಡ್ಕೊಂಡು ಹೋಗೋಣ. ಕೈಯಲ್ಲಿ ಹಿಡ್ಕೊಂಡು ಹೋದ್ರೆ ಚೆನ್ನಾಗಿ ಕಾಣಲ್ಲ. ಹಾಕೊಂಡು ಹೋಗೋಣ. ಅಲ್ಲಿ ಜಾರ ಮಂಡಿ ಥರ ಐತೆ, ಅಲ್ಲಿ ಜಾರ್ತಿ, ಅಲ್ಲಿವರೆಗೂ ಹೋಗ್ಬೋದು. ಸ್ಲಿಪ್ಪರ್ ಹಾಕೊಂಡು ಹೋಗ್ತಿದ್ದಾರೆ, ಹೋಗ್ಬೋದು ಅನ್ಕೊಂಡು. ಹೋಗ್ಬೋದು, ಅದನ್ನೇ ಹೇಳ್ತಿರೋದು. ಹಾಕೋ, ನೀನು ಹಾಕೋ. ನಾನು ಶೂ ಹಾಕೊಬೇಕು, ಫೋನ್ ಹಿಡ್ಕೊಬೇಕು ನೀನು. ನಾನು ಗಾಡಿ ಕೀ ಜೋಬಲ್ಲಿ ಇಟ್ಕೊಂಡು ಹುಡ್ಕಾಡ್ತಿದ್ದೀನಿ, ಗಾಡಿ ಕೀ ಎಲ್ಲಿ ಅಂತ. ಗಾಡಿ ಕೀ ಇಲ್ಲಿದೆ. ಮಂಗಣ್ಣಗಳನ್ನೆಲ್ಲ ಓಡಿಸ್ಬಿಟ್ಟಿದ್ದಾರೆ. ಇಲ್ಲಿ ಬರೋರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ. ನೀನು ಕೋತಿ ಅಂತ ತಾನೇ ಅಂತಿದ್ಯಾ? ಮಂಗಣ್ಣ ಅಂತಿದ್ಯಾ? ಎಲ್ಲ ನಿಮ್ಮೂರ ಭಾಷೆ. ಹೆಂಗೆ ಕಂಫರ್ಟಬಲ್ ಹಂಗೆ ಹತ್ಬೋದು, ಇಳಿಬೋದು. ಇವಾಗ ನಾವು ಇಳಿಯೋದೇ ಬೇಡ, ಅದೇ ಕರ್ಕೊಂಡು ಹೋಗ್ತೀವಿ. ಪಿಕಾ ಸ್ಟ್ಯಾಚು ಇರೋ ಹತ್ರ ಚೆನ್ನಾಗಿದೆ. ಇಲ್ಲೂ ಇಲ್ಲಿ ನೋಡು, ನೀರಿಂದೆಲ್ಲ ಮಾಡಿದ್ದಾರೆ. ಅವಾಗ ಬಂದಾಗ ನೀರಿಲ್ಲ, ಇವಾಗ ಆನ್ ಮಾಡಿಲ್ಲ. ಇಲ್ಲಿಂದ ಬೆಟ್ಟ ಹೇಗೆ ಕಾಣಿಸುತ್ತೆ ನೋಡಿ. ಹಾಂ, ನೀರಿಲ್ಲ, ಬಟ್ ನಾಯಿ ಮಲಗಿದೆ. ಎಲ್ಲಿ ಮಲಗೈತೆ? ಅದ್ರೊಳಗಲ್ವಾ ಇದಿದ್ದಲ್ವ ಫೌಂಟೇನ್ ಥರ ಆನ್ ಮಾಡ್ತಾರೆ. ಫೌಂಟೇನ್ ಇದೆ ಇಲ್ಲಿ ನೋಡಿ. ಇಲ್ಲಿ ಹಾಂ, ಹಸು ಮರಿ. ಇದು ಹುಲಿ ಹಾಲು ಕುಡಿತಿದೆ. ಹುಲಿ ಮರಿ ಹಸು ಹಾಲು ಕುಡಿತಿದೆ. ಫುಲ್ ಯೂನಿಟಿ. ಪಾರ್ಕ್ ಥರ ಚೆನ್ನಾಗಿದಲ್ಲ ಇಲ್ಲಿ. ಚೆನ್ನಾಗಿದೆ. ಇವಾಗ ಫೋಟೋಸ್ ತೆಗಿ ಅಂತ ಇಲ್ಲೊಂದು ಸ್ವಲ್ಪ ಫೋಟೋ ಶೂಟಿಗೆಲ್ಲ ಚೆನ್ನಾಗಿದೆ ಇಲ್ಲಿ. ಮಾಡೆಲ್ ಶೂಟ್ ಮಾಡ್ತಾರಲ್ಲ, ಒಂಥರ ಇಲ್ಲ ಚೆನ್ನಾಗಿ ಮಾಡ್ಬೋದು. ಪ್ರೀ ವೆಡ್ಡಿಂಗ್ ಫೋಟೋ ಶೂಟು ಮಾಡೋರು ಎಷ್ಟೊಂದು ಜನ ಇಲ್ಲಿ. ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡಿದ್ದಾರೆ. ಕ್ಯಾಮ್ರಾನೇ ಅಲೋ ಮಾಡ್ತಾರ ಅಂತ ಕ್ಯಾಮ್ರಾ ಅಲ್ಲೆಲ್ಲ ತೊಗೊಂಬಂದಿದ್ರು. ವ್ಯೂ ನೋಡಿ ಚೆನ್ನಾಗಿದೆ ಇಲ್ಲಿ. ಒಳಗಡೆ ಹೋಗೋಣ ಬಾ. ಒಳಗಡೆ ಸ್ಟ್ಯಾಚುಗಳಲ್ವ ಇರೋದು. ಏನು ಬಾ? ಬಿಸ್ಕೆಟ್. ಯಾವ ಬಿಸ್ಕೆಟ್? ಗೊತ್ತಿಲ್ಲ. ತಿನ್ನು ಮತ್ತೆ ಬಾ ಒಳಗೆ. ಹಾನಿ ಮಾಡಬಾರ್ದು. ಹಾಂ, ಹಾನಿ ಮಾಡಬಾರ್ದು. ಗುರು ಮಂದಿರ ಅಂತ ಇದೆ, ಹೋಗೋಣ ಬನ್ನಿ. ಗೈಸ್, ಏನು ಗೊತ್ತಾ, ಇದರೊಳಗಡೆ ಕ್ಯಾಮ್ರಾ ಅಲ್ಲೋ ಇರಲಿಲ್ಲ. ಸೊ ಅಲ್ಲೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಏನಂದರೆ ಸ್ಟ್ಯಾಚು ಥರ ಇದೆ, 2D 3D ಸ್ಟ್ಯಾಚು ಥರ ಇದೆ. ಮತ್ತು ಒಂದು ಪಿಕಾಕ್ದು ಇದು ಫೆದರ್ ಬರುತ್ತಲ್ಲ, ಅದೊಂದಿದೆ. ಮತ್ತು ಇದು ಏನಿದು ಗೊಮ್ಮಟೇಶ್ವರ ಸ್ಟ್ಯಾಚು ಒಂದಿದೆ.
Thank you for watching. Keep supporting, like, share and subscribe.